ಜ್ಞಾನೋಕ್ತಿಲಿ ಹೇಳುವಂತ ಮಾತು ಅರ್ಥ ಆಯ್ತಾಯ್ತದೆ. ಕೊಡಕ್ಕಾಗಿರುವಂತ ಮನುಷ್ಯನು ಹೋಗಿ ಬಾ ನಾಳೆ ಕೊಡ್ತೀನಂತ ಅಂದ್ರೆ ಪ್ರಯೋಜನ ಇರುತ್ತೆ. ಆ ಸಮಯಕ್ಕೆ ಅವ್ನು ಕೊಡದಿರೋ ಪ್ರಯೋಜನ ಏನಿದೆ ಬೇರೆ, ಕಷ್ಟದಲ್ಲಿ ಆಗದಿರೋ ಪ್ರಯೋಜನ ಇದೆ. ನೀವು ಸಭೆ ನಡೆಸಿ ಪ್ರಯೋಜನ ಇದೆ, ಕರುಣೆ ಅಂತ ತೋರಿಸ್ತಾ ಇದ್ರ, ನೀವು ದೋಚ್ಕೊಳ್ತಾ ಇದ್ರ, ಇನ್ನು ದೋಚ್ಕೊಳ್ತಾ ಇದ್ರ. ದಶಮ ಭಾಗ ಅಷ್ಟೇ ಹಾಕ್ಬೇಕು, ಇಷ್ಟೇ ಹಾಕ್ಬೇಕು, ಕಾಣಿಕೆ ಅಷ್ಟೇ ದೇವ್ರ ವಾಕ್ಯದಲ್ಲಿ ಇದೆಯಾ ಪ್ರೇರೆ? ಆತ ಹೊಸ ಒಡಂಬಡಿಕೆಯಲ್ಲಿ ದಶಮ ಭಾಗ ಇದೆಯಾ ಪ್ರೇರೆ? ಹೊಸ ಒಡಂಬಡಿಕೆಯಲ್ಲಿ ಕಾಣಿಕೆ ಅಷ್ಟೇ ಹಾಕ್ಬೇಕು, ಇಷ್ಟೇ ಹಾಕ್ಬೇಕಂತ ಇದೆಯಾ? ಹೃದಯದಲ್ಲಿ ನಿಶ್ಚಯ ಮಾಡ್ಕೊಂಡ್ರೆ ಹಾಕ್ಬೇಕಂತ ದೇವ್ರ ವಾಕ್ಯ ಇಲ್ಲ. ಹೃದಯದಲ್ಲಿ ನಿಶ್ಚಯ ಮಾಡ್ಕೊಂಡ್ರೆ ಹಾಕ್ಬೇಕಂತ ಕಾಣಿಕೆ ಅಂತ ಹೇಳಿರುವಾಗ ದಶಮ ಭಾಗ ಹತ್ರದೊಂದು ಪಾಲು ಹಾಕ್ಲೇಬೇಕು ಅಂತ ಮಾತು ಅನ್ವಯಿಸುತ್ತಾ? ಅದಕ್ಕೂ ಭೂಮಿ ಆಕಾಶ ಅಷ್ಟು ವ್ಯತ್ಯಾಸ ಐತೆ. ಈ ವಚನ ಅರ್ಥ ಮಾಡ್ಕೊಳ್ಳಿ. ತನ್ನ ಹೃದಯದಲ್ಲಿ ನಿಶ್ಚಯ ಮಾಡ್ಕೊಂಡಿದ್ದು ಕೊಡ್ಬೇಕು ಅಂತ ಹೇಳಾದ್ಮೇಲೆ ಹತ್ರಲ್ಲಿ ಒಂದು ಪಾಲು ಕೊಡ್ಬೇಕಂತ ಅಲ್ಲಿ ಬರುತ್ತಾ? ಯೋಚನೆ ಮಾಡುವಂತ ವಿಷಯ ಅಲ್ವಾ? ದಶಮ ಭಾಗ ಇಲ್ಲ, ಅದನ್ನೂ ದೋಚ್ಕೋತಾ ಇದ್ದೀರಾ. ಬಡವರು ಯಾರಾದ್ರೂ ದಿಕ್ಕಿಲ್ಲದವ್ರನ್ನ ಪರಾಮರ್ಶಿಸ್ತಾ ಇದ್ದೀರಾ? ವಿಧವೆಯರಿಗೆ